ಕಾಂಗ್ರೆಸ್ ಹಾಗೆ ಜೆಡಿಎಸ್ ನಡುವೆ ಹೊಸದೊಂದು ಟ್ರೆಂಡ್ ವಾರ್ ಶುರುವಾಗಿದೆ. ಡ್ಯಾಡಿ ಈಸ್ ಹೋಮ್ ಅಂತ ಹೇಳಿ ಅಧಿಕೃತವಾಗಿ ಯಾರು ಈ ಮಾತುಗಳು ಬರ್ತಿಲ್ಲ, ಆದ್ರೂ ಬಿಂಬಿಸುವಂತದ್ದು ಆಗ್ಬೋದು ಅವ್ರ ಪಕ್ಷದಿಂದ. ಅದಕ್ಕೆ ನಾವೇನು ಅಭ್ಯಂತರ ಮಾಡುವಂತದ್ದು ಏನಿಲ್ಲ. ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮುಲು ಅವರ ಪರವಾಗಿ ಗಟ್ಟಿಯಾಗಿ ಮಾತನಾಡಿದ್ದು, ಸಾಕ್ಷ್ಯಗಳ ಸಮೇತ ಮಾತನಾಡಿದ್ದು ಬಿಜೆಪಿ ನಾಯಕರಿಗಿಂತ ಹೆಚ್ಚಾಗಿ ಕುಮಾರಸ್ವಾಮಿ ಅವರೇ ಅನ್ನೋ ರೀತಿಯಲ್ಲಿ ಕಂಡುಬಿಡ್ತು. ಹಾಗಾಗಿ ನಮ್ಮಲ್ಲೇನು ನೀವು ಬಿರುಕನ್ನು ತರೋದು, ಕುಮಾರಣ್ಣನವ್ರು ಬೇರೆ ಅಲ್ಲ ನಾವು ಬೇರೆ ಅಲ್ಲ ಅಂತ ನಾವು ಯಾವ ತಾರತಮ್ಯ ಮಾಡ್ಕೋತಿಲ್ಲ. ಒಗ್ಗಟ್ಟಿನಿಂದ ಹೆಜ್ಜೆ ಇಡ್ತಾ ಇದ್ದೀವಿ. ಒಬ್ಬ ವ್ಯಕ್ತಿಯ ಕೊಲೆ ಆಗಿದೆ, ಅದರ ಆರೋಪಿ ಇಂಥವರೇ ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರೇ ಹೇಳ್ತಿದ್ದಾರೆ. ಬಟ್ ಬಿಜೆಪಿಗರಿಗೆ ಇನ್ನೂ ಆ ಕಾನ್ಫಿಡೆನ್ಸ್ ಬಂದಿಲ್ವಲ್ಲ ಹೇಳಲಿಕ್ಕೆ ಅಂತ. ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ಸುರಕ್ಷಿತವಾಗಿ ನಾಗರಿಕರು ಇಲ್ಲ ಇಡೀ ನಾಡಿಗೆ ತಿಳಿಸುವಂತ ಮತ್ತು ಸರ್ಕಾರಕ್ಕೂ ಪ್ರಬಲವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅವರು ಮನೆ ಮುಂದೆ ಬಂದ್ರು, ಬುಲೆಟ್ ಫೈರ್ ಮಾಡಿದ್ರು, ನಾವು ಅದಕ್ಕೆ ಲಾಂಗ್ ಇಟ್ಕೊಂಡು ಬಂದ್ವಿ, ಖಾರದ ಪುಡಿ ಎರಚಿದ್ವಿ. ಇದು ಸಮರ್ಥನೆ ಮಾಡ್ಕೊಳ್ಳೋದು ಸರಿನಾ ಅಂತ. ಈಗ ನಾನು ಯಾವ್ದು ಸಮರ್ಥನೆ ಮಾಡ್ಲಿಕ್ಕೆ ಹೋಗಿಲ್ಲ. ಇವ್ರು ಯಾರ ಅವ್ರ ಭರತ್ ರೆಡ್ಡಿ ಮನೆ ಹತ್ರ ಹೋಗಿದಾರ, ಅವರಿಗೆ ಅಲ್ಲೇ ಮಾಡ್ಲಿಕ್ಕೆ ಕೊಟ್ಟಿರುವಂತದ್ದು, ಅವ್ರನ್ನ ಜೀವ ತಗೊಳಕ್ ಕೊಟ್ಟಿರುವಂತದ್ದು ಈ ಕಾಂಗ್ರೆಸ್ನ ನಾಯಕರು ಬಹಳ ಸ್ಪಷ್ಟವಾಗಿ ಕಂಡು ಬಂದಿರುವಂತದ್ದು.